ಹುನಗುಂದ 50 ಹಾಸಿಗೆಗಳ ಎಂಸಿಎಚ್ ಆಸ್ಪತ್ರೆಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್. ಹುನಗುಂದ್, ಬಾಗಲಕೋಟೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಬೆಂಗಳೂರಿನ ಆರೋಗ್ಯ ಇಲಾಖೆಯ ಇಂಜಿನಿಯರಿಂಗ್ ಘಟಕದ ಸಹಯೋಗದೊಂದಿಗೆ ಹುನಗುಂದ್ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಭವ್ಯವಾದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ ಅವರು ಚಾಲನೆ ನೀಡಿದರು. ಬರೋಬ್ಬರಿ 1,899.18 ಲಕ್ಷ ರೂಪಾಯಿಗಳ ಬೃಹತ್ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ 50 ಹಾಸಿಗೆಗಳ ಆಸ್ಪತ್ರೆ ಕಟ್ಟಡಕ್ಕೆ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು ಶಾಸ್ತ್ರೋಕ್ತವಾಗಿ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ (NHM) ಯೋಜನೆಯ ಅನುದಾನದ ಅಡಿಯಲ್ಲಿ ಈ ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಿಸಲಾಗುತ್ತಿದ್ದು, ಗ್ರಾಮೀಣ ಭಾಗದ ಗರ್ಭಿಣಿಯರಿಗೆ ಹಾಗೂ ಮಕ್ಕಳಿಗೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ದೊರಕುವಂತಾಗಿದೆ. ಗುಣಮಟ್ಟದ ಚಿಕಿತ್ಸೆಗಾಗಿ ದೂರದ ಊರುಗಳಿಗೆ ಅಲೆಯುವುದನ್ನು ತಪ್ಪಿಸಲು ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು ಈ ಮಹತ್ವಾಕಾಂಕ್ಷಿ ಯೋಜನೆಗೆ ವೇಗ ನೀಡಿದ್ದಾರೆ. ಆಸ್ಪತ್ರೆಯನ್ನು ತೆಗೆದ್ರಲ್ಲ ಅವತ್ತು ಅನ್ನೋದೊಂದು ಕೊರಗಿತ್ತು. ಆ ಕೊರಗನ್ನ ಇವತ್ತು ಹೊಳ್ಳಿ ಇಲ್ಲಿ 50 ಹಾಸಿಗೆ ಆಸ್ಪತ್ರೆಯನ್ನು ತೆರೆದ್ರ ಮುಖಾಂತರ ಅದನ್ನ ವಾಪಸ್ ಈಡೇರಿಸಿದೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. 1ಕ್ಕೆ 2 ಸಿಕ್ತು. ಅವತ್ತು ಬರೀ 30 ಹಾಸಿಗೆ ಇತ್ತು, ಆದ್ರೆ ಇವತ್ತು 50 ಹಾಸಿಗೆದಾಗಿದೆ. ಈಗಾಗಲೇ ನಮ್ಮ ವಿಜಯ ಮಾಂತೇಶ್ ಗದ್ದನಕೇರಿಯವರು, ಶಿವಾನಂದ ಕಂಠಿಯವರು ಮತ್ತು SK ಕೊರಿಸಾಗರ್ ಅವರು ಹೇಳಿದ್ದಾರೆ, ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು. ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಗೆ ಯಾಕೆ ಇಷ್ಟೊಂದು ಹೆಚ್ಚಿನ ಒತ್ತನ್ನು ನಾವು ನೀಡ್ತಾ ಇದ್ದೀವಿ ಅಂದ್ರೆ, ಎಲ್ಲರೂ ಆರೋಗ್ಯವಂತರಿದ್ದಾಗ ನಾವು ಏನಾದರೂ ಸಾಧನೆ ಮಾಡಬಹುದು. ಅದನ್ನು ನಾವು ಅರಿವಿಟ್ಟುಕೊಂಡು ಇವತ್ತು ಶಿಕ್ಷಣ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ನಮ್ಮ ತಾಲೂಕಿನಲ್ಲಿ ಬಹುತೇಕ ಇವತ್ತು 100 ಹಾಸಿಗೆ ಆಸ್ಪತ್ರೆ ನಮ್ಮ ಹುನಗುಂದ ಆಸ್ಪತ್ರೆಗೆ ಬಹುತೇಕ ಇದ್ರ ಇತಿಹಾಸವನ್ನು ಈಗಾಗಲೇ ಕೊರಸಾಗರ್ ಗುರುಗಳು ಹೇಳಿದ್ರು. 50 ಹಾಸಿಗೆಯನ್ನ ನಮ್ಮ ತಂದೆಯವರಿದ್ದಾಗ ಈ 50 ಹಾಸಿಗೆ ಆಸ್ಪತ್ರೆಯನ್ನು ತಂದ್ರು. ಮುಂದೆ ನಮ್ಮ ತಾಯಿಯವರು ಶಾಸಕರಾಗಿದ್ರು. ಅವರು ಕೇವಲ 8 ತಿಂಗಳ ಅವಧಿಯಲ್ಲಿ ಶಾಸಕರಿದ್ದಾಗ ಇದರ ಮೇಲ್ದರ್ಜೆಗೇರಿಸಿ 100 ಹಾಸಿಗೆ ಆಸ್ಪತ್ರೆಯನ್ನು ಮಾಡಿದ್ದು ಕೂಡ ಇದು ನಮ್ಮ ತಾಯಿಯವರು ಶಾಸಕರಿದ್ದಾಗ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇವತ್ತು 100 ಹಾಸಿಗೆ ಆಸ್ಪತ್ರೆಗೆ ಅನೇಕ ಸೌಕರ್ಯಗಳ ಕೊರತೆ, ಬ್ಲಡ್ ಬ್ಯಾಂಕ್ ಇರಲಿಲ್ಲ, ಡಯಾಲಿಸಿಸ್ ಇರಲಿಲ್ಲ, ಇವತ್ತು ICU ಇರಲಿಲ್ಲ. ಇವತ್ತು ಎಲ್ಲ ಸೌಕರ್ಯಗಳನ್ನ ICU ಆಗಿರ್ಬೋದು, ಬ್ಲಡ್ ಬ್ಯಾಂಕ್ ಆಗಿರ್ಬೋದು, ಮತ್ತು ನಮ್ಮ ಈಗ ಲ್ಯಾಬ್ ಕಳೆದ ವರ್ಷ ಲ್ಯಾಬ್ ಕೂಡ ಒಂದು ಹೊಸದಾಗಿ ಲ್ಯಾಬೊರೇಟರಿ ಕೂಡ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದೀವಿ. ಯಾವುದೇ ಕೊರತೆ ಇರಲಾರದಂಗೆ ಇರಬೇಕು ಬ್ಲಡ್ ಬ್ಯಾಂಕ್ ಕೇಂದ್ರ ಕೂಡ. ನಿಮಗೆ ವಿಚಿತ್ರ ಅಂದ್ರ ಕಳೆದ 2018ರಿಂದ 23ರ ಅವಧಿಯಲ್ಲಿ ಏನು 2016ರಲ್ಲಿ ಇಲ್ಲಿ ಬ್ಲಡ್ ಬ್ಯಾಂಕ್ ಅನ್ನ ಮಂಜೂರಾತಿ ಮಾಡಿಸಿ ಬ್ಲಡ್ ಬ್ಯಾಂಕ್ ಪ್ರಾರಂಭ ಮಾಡಿದ್ದೆ, ನಾನೇ ಉದ್ಘಾಟನೆ ಮಾಡಿದ್ದೆ. ಆ ಉದ್ಘಾಟನೆ ಮಾಡಿದಂತ ಆ ಬ್ಲಡ್ ಬ್ಯಾಂಕು 2018ರವರೆಗೂ ಕೆಲಸ ಇತ್ತು. 18ರಿಂದ 23ರವರೆಗೂ ಆ ಬ್ಲಡ್ ಬ್ಯಾಂಕ್ ಅನ್ನ ರಿನ್ಯೂವಲ್ ಮಾಡುವಂತ ಕೆಲಸ ಮಾಡಿದ್ದೇನೆ ಇಂದಿನ ಆಡಳಿತ, ಇಂದಿನ ಸರ್ಕಾರ. ಅದನ್ನ ನಾನು 23ಕ್ಕೆ ಬಂದ ಮೇಲೆ ನಮ್ಮ ವೈದ್ಯರಾದಂತಹ ಮಂಜುನಾಥ್ ಅಂಕೋಲಿ ಅವರು ಮತ್ತು ಅನೇಕ ನಮ್ಮ ಅಂಗಡಿಯವರು, SH ಅಂಗಡಿಯವರು ಈ ಬ್ಲಡ್ ಬ್ಯಾಂಕ್ ರಿನ್ಯೂವಲ್ ಆಗಿಲ್ಲ ಅಂದ ತಕ್ಷಣ ನಾನು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾತಾಡಿ
ನಾನು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮಾತಾಡಿ ಆ ಬ್ಲಡ್ ಬ್ಯಾಂಕ್ ಅನ್ನ ರಿನ್ಯೂವಲ್ ಮಾಡಿಸಿ ಮತ್ತೆ ಪ್ರಾರಂಭ ಮಾಡುವಂತ ಕೆಲಸ ಮಾಡಿದೆ ಅನ್ನೋ ಮಾತನ್ನ ನಾನು ಇವತ್ತು ಈ ವೇದಿಕೆ ಮುಖಾಂತರ ಆಸ್ಪತ್ರೆ ಅದರಲ್ಲಿ ಮಾಡಿದ ಮೇಲೆ ನನಗೆ ಅರಿವಾಗಿದೆ. ಯಾಕಂದ್ರೆ ಎಷ್ಟೊಂದು ವಿಶೇಷವಾಗಿ ತಾಯಿ ಮತ್ತು ಮಗುಗೆ ಇದು ವಿಶೇಷ ಆಸ್ಪತ್ರೆ, ಕೇವಲ ತಾಯಿ ಮತ್ತು ಮಗುಗೆ ಹಾಗೇ ಈ ಆಸ್ಪತ್ರೆ ಇವತ್ತು ಆಗ್ತಾ ಇರುವಂತದ್ದು. ಇದು ಸುಮಾರು ಅಂದಾಜು ವೆಚ್ಚ 18,99,00,000. 19 ಕೋಟಿ ಅನ್ನೋಕ್ಕಿಂತ ಆಲ್ಮೋಸ್ಟ್ 19 ಕೋಟಿ ರೂಪಾಯಿ ಯೋಜನೆ ಇದು. 19 ಕೋಟಿ ರೂಪಾಯಿ ಯೋಜನೆ. ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸ ನಮ್ಮ ಹುಡುಗನಲ್ಲಿ ಆಗಿರ್ಬೋದು. ಇವತ್ತು 24 ತಾಸು ನೀರು ಕುಡಿಯುವಂತ ಕೆಲಸ ಕಾಮಗಾರಿ ಪೂರ್ಣ ಆಗ್ತಾ ಇದೆ. ಇವತ್ತು ರಸ್ತೆಗಳಾಗಿರ್ಬೋದು, ನಿಮ್ಮ ಅನೇಕ ರಸ್ತೆಗಳು ಊರಿನಲ್ಲಿ ಪರಿಸ್ಥಿತಿ ನೋಡ್ಬೇಕಾಗಿತ್ತು. ಇದೇ ನಿಮ್ಮ ಸಂಗಮೇಶ್ವರ ದೇವಸ್ಥಾನದಿಂದ ಈ ಒಂದು NH ಕೂಡ ರಸ್ತೆ ಆ ಪರಿಸ್ಥಿತಿ ಇತ್ತು. ಈ ರಸ್ತೆಗಳಿರ್ಬೋದು, ತಾಲೂಕಿನ ಎಲ್ಲ ಮುಖ್ಯ ರಸ್ತೆಗಳು, ಕುಡಿ ನೀರಿನ ಯೋಜನೆಗಳಿರ್ಬೋದು, ಇನ್ನು ಕೃಷಿ ಇಲಾಖೆಯ ಅನೇಕ ಯೋಜನೆಗಳನ್ನ ಇವತ್ತು ರೈತರಿಗೆ ನಮ್ಮ ರಾಮತಾಳ್ ಮರಳಿ ನೀರಾವರಿಯಿಂದ ನೀರನ್ನ ಕೊಡುವಂತದ್ದಾಗಿರ್ಬೋದು. ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಾವು ಈಗಾಗಲೇ ಕೈಗೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿ ದಿಶಾ ಈಗಾಗಲೇ 3 ವರ್ಷದಲ್ಲಿ ಅನೇಕ ಕಾಮಗಾರಿಯನ್ನು ತಾಲೂಕಿನ ಮುಖ್ಯ ರಸ್ತೆ, ಕುಡಿ ನೀರು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಜೊತೆಗೆ ಏನಿವತ್ತು ಕಳೆದ 3 ವರ್ಷದಿಂದ ನಾವು ಏನು ಸರ್ಕಾರ ನುಡಿದಂತೆ ನಡೆದಿದೆ ಅನ್ನೋದಕ್ಕೆ ಅನೇಕ ಅಭಿವೃದ್ಧಿ ಕೆಲಸ ಇವತ್ತು ಪಂಚ ಗ್ಯಾರಂಟಿ 5 ಯೋಜನೆಗಳಿರ್ಬೋದು. ಇವತ್ತು ಬಹಳ ಯಶಸ್ವಿಯಾಗಿ ಏನು ಜನರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ವಿ, ಮಾತನ್ನು ಕೊಟ್ಟಿದ್ವಿ, ಆ ಮಾತಿನಂತೆ ನುಡಿದಂತೆ ನಡೆಯುವಂತ ಸರ್ಕಾರ ಅದು ಯಾವ್ದಾದ್ರು ಆಗಿದ್ರೆ ಅದು ನಮ್ಮ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ನೋಡನೆ ಹಂಚಿಕೊಂಡು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿದೆ. ಈಗಾಗಲೇ ನಾವು ಹುನಗುಂದಕ್ಕೆ, ವಿಶೇಷವಾಗಿ ಹುನಗುಂದ ನಗರಕ್ಕೆ ಈಜುಕೊಳ್ಳವನ್ನು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕ್ರೀಡಾ ಇಲಾಖೆಯ ಅಡಿಯಲ್ಲಿ ಒಂದು ಈಜುಕೊಳ್ಳ ಮಾಡ್ತಾ ಇದ್ದೀವಿ. ಅದು ಕೂಡ ಟೆಂಡರ್ ಆಗಿದೆ. ಮತ್ತು ಅನೇಕ ಮುಖ್ಯ ರಸ್ತೆಗಳನ್ನ ಏನು ಅವನ್ನ ಮಾಡಬೇಕು ಅಂತ ಈಗಾಗಲೇ ನನಗೆ ವಿನಂತಿ ಮಾಡಿಕೊಂಡಿದ್ರು. ಅವೆಲ್ಲ ಮುಖ್ಯ ರಸ್ತೆಗಳನ್ನ ಮತ್ತು ಈಜುಕೊಳ್ಳವನ್ನ ಮತ್ತು ನಮ್ಮ ಯುವಕರಿಗೆ ಕ್ರೀಡಾಂಗಣವನ್ನು ಕೂಡ ಎಲ್ಲ ವ್ಯವಸ್ಥೆಯೊಂದಿಗೆ ಆ ಕ್ರೀಡಾಂಗಣವನ್ನು ಕೂಡ ಇವತ್ತು ಅಭಿವೃದ್ಧಿ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಕಳೆದ ಅವಧಿಯಲ್ಲಿ ಒಂದು ಸರ್ಕಾರಕ್ಕೆ ನಾವು ಇಂಧನ ಇಲಾಖೆಗೆ ಒಂದು ಮನವಿ ಮಾಡಿಕೊಂಡಿದ್ದೆ. ನಮ್ಮ ವಿದ್ಯುತ್ತಿನ ತೊಂದರೆ ನಮ್ಮ ರೈತರಿಗೆ, ಪಂಪ್ಸೆಟ್ಗೆ, ಹೊಲಗಳಿಗೆ ಸರಿಯಾಗಿ ಕರೆಂಟ್ ಕೊಡಕ್ಕಾಗಲ್ಲ. ಅದಕ್ಕೆ ನಮ್ಮಲ್ಲಿ ಇಲ್ಲಿ ಒಂದು 220 kV ಸ್ಟೇಷನ್ ಆದ್ರೆ ಶಾಶ್ವತವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲರಿಗೂ ಕೂಡ ನಾವು ವಿದ್ಯುತ್ತಿನ ಕೊರತೆಯನ್ನು ನಿಭಾಯಿಸಬಹುದು ಅಂತ ಹೇಳಿ ನಾವು ಮನವಿ ಮಾಡಿಕೊಂಡಾಗ ಮಾನ್ಯ ತಾನೇ ನಮ್ಮ ಮಾನ್ಯ ಇಂಧನ ಸಚಿವರು KJ ಜಾರ್ಜ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 120 ಕೋಟಿ ರೂಪಾಯಿ ವೆಚ್ಚದಲ್ಲಿ 220 kV ಸ್ಟೇಷನ್ ಅನ್ನು ಕೂಡ ಇವತ್ತು ನಾವು ಇದೇ ನಮ್ಮ ಹುನಗುಂದ ಹತ್ತಿರ ಏನು ಸುಮಾರು 40 ಎಕರೆ ಭೂಮಿಯನ್ನು ನಾವು ಹಿಂದಿನ ಸರ್ಕಾರದಲ್ಲೇ ಖರೀದಿ ಮಾಡಿದ್ವಿ. ಆ ಖರೀದಿ ಮಾಡಿದಂತ ಜಾಗದಲ್ಲೇ ಈಗಾಗಲೇ ಆ ಇಂಧನ ಇಲಾಖೆ ಯಂತ್ರ ಇವತ್ತು ಟೆಂಡರ್ ಆಗಿದೆ. ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಪೂಜೆ ಮಾಡಿ 220 kV ಸ್ಟೇಷನ್ ಅನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಈ 220 kV ಸ್ಟೇಷನ್ ಒಂದು ಕಡೆ ಆದ್ರೆ ಇನ್ನೊಂದು 110 kV ಸ್ಟೇಷನ್, ಒಂದು ಕುಣಿಬೆಂಚಿಗೆ 110 kV ಸ್ಟೇಷನ್ ಮಂಜೂರಾತಿ ಆಗಿದೆ. ಮತ್ತು ಬರೋಳಕ್ಕೆ 110 kV ಸ್ಟೇಷನ್ ಕೂಡ ಮಂಜೂರಾತಿಯನ್ನು ಮಾಡಿಸಿದ್ರಿ. ಅದರ ಜೊತೆಗೆ ವಿದ್ಯುತ್ ಇಲಾಖೆಯಿಂದ ಅನೇಕ 20-30 ವರ್ಷದಿಂದ ಏನು ಆ ವೈರ್ಗಳು ಬದಲಾವಣೆ ಆಗಿರಲಿಲ್ಲ, ಏನು ವೈರ್ಗಳನ್ನ ಅದಕ್ಕೆ ಈಗಾಗಲೇ ಕಾಪರ್ ವೈರ್ಗಳನ್ನ ಹಾಕೋದಕ್ಕೆ ಈಗಾಗಲೇ ಅದು ಕೂಡ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ ಆ ಕಾಮಗಾರಿ ಕೂಡ ಇವತ್ತು ಪ್ರಗತಿಯಲ್ಲಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಈ ಒಂದು ಆಸ್ಪತ್ರೆ ಇವತ್ತೇನು ನಮ್ಮ ಗುತ್ತಿಗೆದಾರರಾದಂತ SM ಕನ್ಸ್ಟ್ರಕ್ಷನ್ ಅವರು ಈ ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ಪ್ರಶಾಂತ್ ಅವರು ಇವತ್ತು ನಮ್ಮ ಅಭಿಯಂತರರಿದ್ದಾರೆ. ಇದು ಒಂದು ಗುಣಮಟ್ಟದ ಕೆಲಸ ಆಗ್ಬೇಕು, ಕೊಟ್ಟ ಅವಧಿಯಲ್ಲೇ ಕೆಲಸ ಮುಗಿಬೇಕು. ಇದನ್ನ ಇವತ್ತು ನಾವು ಪೂಜೆ ಮಾಡಿದ್ರೆ ಮುಂದಿನ ವರ್ಷ ಇದೇ ತಾರೀಕಿಗೆ ಉದ್ಘಾಟನೆ ಮಾಡ್ತೀವಿ ಅನ್ನೊಂದು ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಗುಣಮಟ್ಟದ ಕಾಮಗಾರಿ ಆಗ್ಬೇಕು. ಆರೋಗ್ಯ ಸಚಿವರನ್ನು ಕರೆಸಿ ನಾನು ಭೂಮಿ ಪೂಜೆ ಮಾಡಿಸ್ಬೇಕಾಗಿತ್ತು. ಪಾಪ ಅವರೇ ಬರ್ತೀನಿ ಅಂತ ಹೇಳಿದ್ರು.
ಚುನಾವಣೆಯ ಅನಿವಾರ್ಯ ಕಾರಣದಿಂದ ಅವರು ಬರಕ್ಕಾಗ್ಲಿಲ್ಲ. ಆದ್ರೂ ಕೂಡ ಅವ್ರ ಉದ್ಘಾಟನೆಗೆ ನಾವು 1 ವರ್ಷದಲ್ಲಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗೆ ಕಳಿಸಿ ಈ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಬಂದಿರುವಂತಹ ಎಲ್ಲರಿಗೂ, ಇಲ್ಲಿ ಆಗಮಿಸಿರುವಂತಹ ನಮ್ಮ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ಯುವಕರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.